ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಪರಸ್ತಸ್ಮಾತ್ತು ಭಾವೋನ್ಯೋ ವ್ಯಕ್ತೋ ವ್ಯಕ್ತ ಸನಾತನಃ ಯಹ ಸಹ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಈ ಆತ್ಮ, ಜೀವಾತ್ಮ ಪರಮಾತ್ಮ ಎರಡೂ ಬೇರೆ, ಆದರೆ ಗುಣದಲ್ಲಿ ಒಂದು ಸಾಮ್ಯ ಇದೆ. ಏನು ಅಂತಂದರೆ, ಜೀವಾತ್ಮ ಕೂಡ ನಾಶವಿಲ್ಲದವನು, ಪರಮಾತ್ಮ ಕೂಡ ನಾಶವಿಲ್ಲದವನು. ಹೀಗಾಗಿ ಪರಮಾತ್ಮ ಇರುವವರೆಗೂ ಜೀವಾತ್ಮ ಸೃಷ್ಟಿಯಾದ ಮೇಲೆ ಅದು ಇರಲೇಬೇಕು. ಅದು ಪುನಃ ಪುನಃ ವ್ಯಕ್ತವಾಗ್ತಾ ಇರುತ್ತೆ, ಅವ್ಯಕ್ತವಾಗ್ತಾ ಇರುತ್ತೆ ಜೀವಾತ್ಮ ಅನ್ನೋದು. ಅದಕ್ಕೆ ಯಾವುದೇ ರೀತಿಯ ನಾಶ ಅನ್ನೋದೇ ಇಲ್ಲ. ಭಗವಂತನಿಗೂ ನಾಶವಿಲ್ಲವೇ ಇಲ್ಲ, ಅವನಿಗೆ ಆದಿ ಇಲ್ಲ, ಅಂತ್ಯವೂ ಇಲ್ಲ. ಹೀಗಾಗಿ ಭಗವಂತ ಸೃಷ್ಟಿ ಮಾಡಲಿಕ್ಕೆ ಸಂಕಲ್ಪ ಮಾಡ್ತಾ ಇದ್ದಷ್ಟು ಹೊತ್ತು ಕೂಡ ಆತ್ಮ ಇದ್ದೇ ಇರುತ್ತೆ. ಅದು ಒಮ್ಮೆ ಸೃಷ್ಟಿ ಆದಮೇಲೆ ಏನೂ ಮಾಡಲಿಕ್ಕೂ ಆಗೋದಿಲ್ಲ. ಸೃಷ್ಟಿಯ ಆದಿಯಲ್ಲಿ ಎಲ್ಲವನ್ನು ಭಗವಂತ ಒಮ್ಮೆ ಸೃಷ್ಟಿ ಮಾಡಿದ್ದು. ಅದು ಯಾವಾಗ ಅನ್ನೋದು ಯಾರಿಗೂ ತಿಳಿದಿಲ್ಲ, ಅದು ಅನಂತ. ಹೀಗಾಗಿ ಈ ಆತ್ಮಕ್ಕೆ ಹುಟ್ಟು ಸಾವು ಅನ್ನೋದು ಇಲ್ಲವೇ ಇಲ್ಲ. ಯಾರು ಸಹಸ್ರ ಕೋಟಿ ವರ್ಷಗಳ ಕಾಲ ಇದ್ದು ಆತ್ಮ ಏನಾಯಿತು, ಪ್ರಳಯದಲ್ಲಿ ಏನಾಯಿತು, ಅದು ಬ್ರಹ್ಮನಿಗೆ ತಿಳಿದಿರೋದಿಲ್ಲ. ಯಾಕೆಂದರೆ ಪ್ರಳಯ ಸಮಯದಲ್ಲಿ, ಮಹಾಪ್ರಳಯದ ಸಮಯದಲ್ಲಿ ಬ್ರಹ್ಮ ಕೂಡ ಹೊರಟು ಹೋಗ್ತಾನೆ. ಹೀಗಾಗಿ ಯಾರಿಗೂ ಆತ್ಮನ ನಿಜವಾದ ಹುಟ್ಟು ಯಾವಾಗ ಅನ್ನೋದು ತಿಳಿದೇ ಇಲ್ಲ. ಈ ಒಂದು ಬ್ರಹ್ಮ, ಈ ಕಲ್ಪದ ಬ್ರಹ್ಮ ಅಂತ ತೆಗೆದುಕೊಂಡ್ರೆ ಹಿಂದಿನ ಕಲ್ಪದಲ್ಲಿ, ಹಿಂದಿನ ಪ್ರಳಯದಲ್ಲಿ ಬೇರೆ ಬ್ರಹ್ಮ ಇದ್ದನೇನು, ಅದು ಅನಂತ. ಹೀಗಾಗಿ ಅದು ವ್ಯಕ್ತವಾಗ್ತಾನೇ ಇರುತ್ತೆ, ಅವ್ಯಕ್ತ ಆಗ್ತಾನೇ ಇರುತ್ತೆ. ಅದಕ್ಕೆ ಕೊನೆ ಅನ್ನೋದೇ ಇಲ್ಲ. ಇಂತಹದು ಆತ್ಮನ ನಿಜವಾದಂತಹ ಅಸ್ತಿತ್ವ. ಹೀಗಿದ್ದಾಗ ಯಾರನ್ನು ಕೊಲ್ಲೋದು, ಯಾರನ್ನು ಬದುಕಿಸೋದು, ಇದು ನಿರಂತರವಾಗಿ ನಡೀತಾ ಇರುವಂಥದ್ದು. ಇಂತಹ ಬ್ರಹ್ಮನಿಗೆ ಇಲ್ಲಿ ಪುನರಾಗಮನ ಇದೆ ಅಂತಂದರೆ ಇನ್ನು ನಮ್ಮಂತಹ ಹುಳುಗಳಂತಹ ಜೀವರಿಗೆ ಎಲ್ಲಿಯ ಲೆಕ್ಕ ಅಂತ ಭಗವಂತ ಇದನ್ನು ಹೇಳ್ತಾ ಇದ್ದಾನೆ. ಇಂದು ಶ್ರೀ ಪರಾಭವ ನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತುವು ಅಧಿಕ ಜ್ಯೇಷ್ಠ ಮಾಸೆ ಕೃಷ್ಣ ಪಕ್ಷೆ. ಇಂದು 5ನೇ ತಾರೀಕು ಶುಕ್ರವಾರ, ಪಂಚಮಿ ತಿಥಿ ಹಾಗೂ ಇಂದು ಶ್ರವಣ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಶ್ರವಣ ನಕ್ಷತ್ರದಲ್ಲಿ ಚಂದ್ರನ ಅಧಿಪತ್ಯದಲ್ಲಿ ಇವತ್ತು ಸ್ವಲ್ಪ ಎಲ್ಲರಿಗೂ ಭಾವುಕತೆ ಹೆಚ್ಚು. ಮೇಷರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಯಶಸ್ಸು, ಆದರೂ ಕೂಡ ಬಹಳನೇ ಭಾವುಕತೆ ಇರುತ್ತೆ. ಒಂದು ತಿಂಗಳಿಂದ ಯಾರನ್ನೋ ತಪ್ಪಾಗಿ ತಿಳಿದು ಬಿಟ್ಟಿದ್ದೆ, ಅಥವಾ ನನ್ನ ಟೆನ್ಷನ್ನಿಂದ, ನನ್ನ ಕಾರ್ಯದ ಒತ್ತಡಗಳಿಂದ ಬೇರೆ ರೀತಿಯಲ್ಲಿ ಅವರನ್ನು ಮಾತಾಡಿಸಿಬಿಟ್ಟಿದ್ದೆ, ಇಂದು ಕ್ಷಮೆ ಕೇಳೋಣ ಅನ್ನುವಂತಹ ಭಾವನೆ, ಅಥವಾ ಇಂದು ಅವರಿಗೆ ಹೋಗಿ ಏನೋ ಒಂದು ಸರಿಯಾದ ರೀತಿಯಲ್ಲಿ ಸ್ವಲ್ಪ ಉಪಕಾರ ಮಾಡೋಣ ಅನ್ನುವಂತಹ ಭಾವನೆ ಇವತ್ತು ಬರಬಹುದು. ವೃಷಭ ರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ದಿವಸ. ಪ್ರೀತಿ ಪಾತ್ರರೊಡನೆ ಮನೆಯಲ್ಲಿ ಇವತ್ತು ನೆಮ್ಮದಿಯ ಕ್ಷಣಗಳನ್ನು ಕಳೀತೀರಿ, ಹಾಗೂ ದೊಡ್ಡವರ ಆಶೀರ್ವಾದ ನಿಮಗೆ ಪ್ರಾಪ್ತಿಯಾಗೋದ್ರಿಂದ ಎಲ್ಲ ರೀತಿಯಲ್ಲೂ ನೆಮ್ಮದಿ ಪ್ರಾಪ್ತಿ. ಮಿಥುನ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಪ್ರೀತಿ ಪಾತ್ರರೊಡನೆ ಕಲಹ ಆಗಬಹುದು. ಇದರಿಂದ ಅತೀ ಭಾವುಕವಾದಂತಹ ಕ್ಷಣಗಳನ್ನು, ಡಿಪ್ರೆಸಿವ್ ಥಾಟ್ಸ್, ಇದನ್ನೆಲ್ಲದನ್ನು ನೋಡಬೇಕಾಗಿ ಬರಬಹುದು. ಸ್ವಲ್ಪ ಹುಷಾರಾಗಿ ಇರಬೇಕು. ಕರ್ಕ ರಾಶಿಯವರಿಗೆ ಉತ್ತಮವಾದಂತಹ ದಿವಸಗಳು ಮುಂದುವರಿತಾ ಇದೆ. ಎಲ್ಲ ರೀತಿಯಿಂದ ಸಹಕಾರ ಪ್ರಾಪ್ತಿ, ದಾಂಪತ್ಯದಲ್ಲಿ ನೆಮ್ಮದಿ, ಮಿತ್ರತ್ವಗಳಲ್ಲಿ ಯಶಸ್ಸು. ಸಿಂಹರಾಶಿಯವರಿಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಬಹಳನೇ ಉತ್ತಮವಾದಂತಹ ದಿನಗಳನ್ನು ನೋಡ್ತಾ ಇದ್ದೀರಿ. ಶತ್ರುಗಳು ಹಿಮ್ಮೆಟ್ತಾರೆ, ಎಲ್ಲ ರೀತಿಯಲ್ಲೂ ಜಯವನ್ನು ಸಾಧಿಸಬಹುದು. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ನಿಮ್ಮ ಬಿಸ್ನೆಸ್ ಇತ್ಯಾದಿ ವ್ಯವಹಾರಗಳಲ್ಲಿ, ಹಣಕಾಸಿಗೆ ಸಂಬಂಧಿಸಿದಂತಹ ಚಟುವಟಿಕೆಗಳಲ್ಲಿ ತೊಂದರೆಗಳು ಇನ್ನೂ ಮುಂದುವರಿತಾ ಇರುವಂತೆ ಭಾಸವಾಗಬಹುದು. ತುಲಾ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸನೇ. ನಿಮ್ಮ ಆಸ್ತಿಪಾಸ್ತಿ ವಿಚಾರಗಳು ಹಾಗೂ ಕೋರ್ಟ್ ಮ್ಯಾಟರ್ಗಳು, ಡಾಕ್ಯುಮೆಂಟೇಷನು, ಅಮ್ಮನ ಜೊತೆಗೂ ಕೂಡ ಸ್ವಲ್ಪ ಮನಸ್ತಾಪ, ಇದೆಲ್ಲದರಿಂದ ಸ್ವಲ್ಪ ಬೇಸರ ಆಗ್ತಾ ಇದೆ. ಇದು ರಿಯಲ್ ಎಸ್ಟೇಟಲ್ಲಿರೋರಿಗೂ ಕೂಡ ತೊಂದರೆಗಳು ಮುಂದುವರಿಯಬಹುದು. ವೃಶ್ಚಿಕ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಮಾಧ್ಯಮಗಳು, ಜರ್ನಲಿಸಮ್ ಇತ್ಯಾದಿಗಳನ್ನು ಮಾಡ್ತಾ ಇರೋರಿಗೆ ಅತಿ ಹೆಚ್ಚಿನ ಯಶಸ್ಸು. ಎಲ್ಲರಿಗೂ ಕೂಡ ಪರಾಕ್ರಮ ಹೆಚ್ಚಾಗಿರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿರೋರಿಗಂತೂ ಉತ್ತಮವಾದಂತಹ ಯಶಸ್ಸು. ಧನುರಾಶಿಯವರಿಗೆ ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕಾಗುತ್ತೆ. ತಾಯಿಯ ಮತ್ತು ಕುಟುಂಬದವರ ಬಗ್ಗೆ ಹೆಚ್ಚಿನ ಜಾಗರೂಕತೆ ವಹಿಸಬೇಕಾಗುತ್ತೆ. ಮನೆಯ ಪರಿಸ್ಥಿತಿಗಳ ಬಗ್ಗೆ ಯೋಚನೆ ಮಾಡೋದರಲ್ಲಿ ಎಲ್ಲ ಸಮಯವನ್ನು ಇವತ್ತು ನೀವು ಕಳೆದು ಬಿಡಬೇಕಾಗತ್ತೆ. ಮಕರ ರಾಶಿಯವರಿಗೆ ಸ್ವಲ್ಪ ನೆಮ್ಮದಿ ಕೊಡುವಂತಹ ದಿವಸ ಇದಾಗಿರುತ್ತೆ. ಹಿಂದಿನ 3-4 ದಿನಗಳಲ್ಲಿದ್ದಂತಹ ತೊಂದರೆಗಳೆಲ್ಲ ಬಗೆಹರಿದು ಮಾರ್ಗದರ್ಶನ ಈಗ ಪ್ರಾಪ್ತಿಯಾಗಿದೆ. ಕುಂಭರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ ಇನ್ನೂ ಮುಂದುವರಿತಾ ಇದೆ. ಮನಸ್ಸಿಗೆ ಬೇಸರ ಹಾಗೂ ನಿಮ್ಮ ಪ್ರೀತಿ ಪಾತ್ರರಿಂದ ನಿಮಗೆ ಯಾವುದೇ ರೀತಿಯ ಸಹಕಾರ ಪ್ರಾಪ್ತಿ ಆಗ್ತಾ ಇಲ್ಲ. ಹಣ ಕೂಡ ವ್ಯಯವಾಗ್ತಾ ಇದೆ ಅನ್ನುವಂತಹ ತೊಂದರೆಯನ್ನು ನೀವು ಈಗ ಎದುರಿಸ್ತಾ ಇರಬೇಕಾಗಿ ಬರಬಹುದು.
ಮೀನರಾಶಿಯವರಿಗೆ ಉತ್ತಮವಾದಂತಹ ದಿವಸಗಳು ಮುಂದುವರಿತಾ ಇದೆ. ಇಷ್ಟಾರ್ಥ ಸಿದ್ಧಿ, ಧನ ಲಾಭ, ಮನಸ್ಸಿಗೆ ನೆಮ್ಮದಿ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಗೀತಾ ಶ್ಲೋಕಗಳ ಶ್ರವಣ, ಪಠನ, ಮನನ, ಲೇಖನವನ್ನು ಮಾಡ್ತಾ ಇರಿ. ಮನಸ್ಸಿಗೆ ನೆಮ್ಮದಿಯನ್ನು ಕೊಡಬಹುದು ಇದು, ಮತ್ತು ಪುನರ್ಜನ್ಮ ಇರುವುದಿಲ್ಲ. ಶುಭಮಸ್ತು. ಶ್ರೀಕೃಷ್ಣ.